ಸರಿತಾ ಹತ್ರ ಹೋಗಿ ವಿವೇಕ್ ಕ್ಷಮೆ ಕೇಳ್ತಾರೆ. ಅಮ್ಮ, ನಾನು ಇಷ್ಟೆಲ್ಲ ಮಾತಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ಆದರೆ ನಿಜ ಹೇಳಬೇಕು ಅಂದರೆ ನಮ್ಮ ಕಂಪ್ನಿಗೆ ಗೌರಿಯಿಂದಾನೇ ಇಷ್ಟೆಲ್ಲ ಲಾಭ ಆಗ್ತಿರೋದು. ಯಾಕಂದರೆ ಯಾವ ಡಿಸೈನ್ ಕೊಟ್ಟರೂ ಕೂಡ ಕ್ಲೈಂಟ್ಸ್ ಒಪ್ಕೋತಾ ಇರಲಿಲ್ಲ. ಆ ಸಮಯಕ್ಕೆ ಗೌರಿನೇ ಬಂದು ಸಹಾಯ ಮಾಡಿ ಕ್ಲೈಂಟ್ಸ್ಗೆ ಇಷ್ಟ ಆಗೋ ಥರ ಡಿಸೈನ್ ಮಾಡಿಕೊಟ್ಟಿದ್ದು. ಆಗ ಗೌರಿನೇ ಎಲ್ಲ ಡಿಸೈನ್ ಮಾಡಬೇಕು ಅಂತ ಕ್ಲೈಂಟ್ಸ್ ಒಪ್ಪಿಕೊಂಡಿದ್ದಕ್ಕೆ ನಮ್ಮ ಕಂಪ್ನಿಗೆ ಇಷ್ಟೆಲ್ಲ ಪ್ರಾಜೆಕ್ಟ್ ಸಿಕ್ಕಿರೋದು. ಇದೆಲ್ಲದಕ್ಕೂ ಕಾರಣ ಗೌರಿನೇ ಅಂತ ಹೇಳಿದಾಗ, ಹೌದಾ, ಗೌರಿ ಡಿಸೈನ್ ಮಾಡಿರೋದು ಅಷ್ಟೊಂದು ಚೆನ್ನಾಗಿತ್ತಾ ಅಂತ ಸರಿತಾ ಹೇಳ್ತಾರೆ. ಹೌದಮ್ಮ, ಅದಕ್ಕೇನೆ ಗೌರಿ ಯಾಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಮನೇಲಿ ಕೂತ್ಕೊಂಡು ಡಿಸೈನ್ ಮಾಡಬೇಕು, ಅದಕ್ಕೋಸ್ಕರ ಅಂತ ಲೆಟರ್ ತಗೊಂಡು ಬಂದಿದ್ದೀನಿ. ಗೌರಿಗೆ ನಮ್ಮ ಆಫೀಸಲ್ಲೇ ಡಿಸೈನರ್ ಆಗಿ ಕೆಲಸ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಒಪ್ಕೊಂಡ್ರೆ ಅಂತ ವಿವೇಕ್ ಹೇಳಿದ ತಕ್ಷಣವೇ, ಅಲ್ಲ, ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ, ನಾನು ಬೇಡ ಅಂದರೆ ನೀನು ಲೆಟರ್ ಕೊಡಲ್ವಾ, ಅಷ್ಟಕ್ಕೂ ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಗೌರಿಗೆ ನಿಜವಾಗ್ಲೂ ಡಿಸೈನ್ ಮಾಡೋಕ್ಕಾಗುತ್ತಾ, ಹಾಗೇನೆ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಅಂದರೆ ಒಳ್ಳೆಯದಾಗುತ್ತೆ ಅಂದರೆ ಡಿಸೈನ್ ಮಾಡಿ, ಅದಕ್ಕೆ ಬೇಡ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಆದರೆ ಒಂದು ವಿಷಯ, ಏನೇ ಮಾಡಬೇಕಂದ್ರೂ ಅದನ್ನು ಮೊದಲು ಮನೆಯವರಿಗೆ ಹೇಳಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೇಳು ಗೌರಿಗೆ ಅಂತ ಸರಿತಾ ಹೇಳಿದಾಗ, ಸರಿಯಮ್ಮ ಆಯಿತು, ನಾನು ಗೌರಿ ಹತ್ರ ಮಾತಾಡ್ತೀನಿ ಅಂತ ಆಗ ವಿವೇಕ್ ಹೇಳ್ತಾರೆ. ಕೊನೆಗೂ ಅಮ್ಮ ಗೌರಿಗೆ ಕೆಲಸ ಕೊಡೋಕ್ಕೆ ಒಪ್ಕೊಂಡ್ರು. ತುಂಬ ಖುಷಿಯಾಗ್ತಿದೆ ಅಂತ ವಿವೇಕ್ ಅಂದ್ಕೊಂಡು ಲೆಟರ್ ತಗೊಂಡು ಹೋಗಿ ಕೊಡ್ತಾರೆ. ಇನ್ನು ಮುಂದೆ ನೀನು ಆರಾಮಾಗಿ ನಮ್ಮ ಆಫೀಸಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ಬೋದು, ಯಾರ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ಅಷ್ಟಕ್ಕೂ ಅಮ್ಮ ಕೂಡ ಒಪ್ಕೊಂಡಿದ್ದಾರೆ. ನಾನು ಹೋಗಿ ಅಮ್ಮನ ಹತ್ರ ಮಾತಾಡಿದೆ, ಅವರು ಕೂಡ ನೀನು ಕೆಲಸ ಮಾಡ್ಬೋದು ಅಂತ ಹೇಳಿದರು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ನೋಡು, ಮನೆಯವರು ಏನಂತಾರೋ ಏನೋ ಅನ್ಕೋತಾರೋ ಅಂತ ಯೋಚನೆ ಮಾಡೋದು ಬೇಡ, ನೀನು ಆರಾಮಾಗಿ ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಬೋದು ಅಂತ ವಿವೇಕ್ ಹೇಳಿದ ತಕ್ಷಣವೇ, ಅಲ್ಲ, ಅತ್ತೆ ಒಪ್ಕೊಂಡ್ರು ಅಂತ ಇದನ್ನು ತಗೊಂಡು ಬಂದು ಕೆಲಸ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಅತ್ತೆ ಏನಾದರೂ ಒಪ್ಕೊಳ್ಳಿಲ್ಲ ಅಂದಿದ್ದರೆ ಆಗ ನೀವು ಯಾವುದೇ ಕಾರಣಕ್ಕೂ ಈ ಪತ್ರ ತಗೊಂಡು ಬಂದು ಕೊಟ್ಟು ನನಗೆ ಕೆಲಸ ಇದೆ ಅಂತಾನು ಹೇಳ್ತಾ ಇರಲಿಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ನನಗೆ ಕೆಲಸ ಬೇಡ ಅಂತ ಗೌರಿ ಹೇಳಿದಾಗ ವಿವೇಕ್ಗೆ ಆಶ್ಚರ್ಯ ಆಗುತ್ತೆ. ಏನು ಮಾತಾಡ್ತಿದ್ಯಾ ಪುಣ್ಯವತಿ, ಈಗ ಈ ಕೆಲಸ ನಿನಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಅಮ್ಮ ಮತ್ತು ಮನೆಯವರೆಲ್ಲ ಒಪ್ಪಿಕೊಂಡ ಮೇಲೆ ಯಾಕೆ ಬೇಡ ಅಂತಿದ್ಯಾ, ಏನಾಯಿತು, ನನಗೆ ಗೊತ್ತು ನನ್ನ ಹತ್ರ ಕೆಲಸ ಮಾಡಬೇಕು ಅಂತ ಇಷ್ಟೆಲ್ಲ ಹೇಳ್ತಿದ್ಯಲ್ವಾ ಅಂತ ವಿವೇಕ್ ಹೇಳಿದಾಗ, ಇಲ್ಲ, ನಾನೇನೋ ಕೆಲಸ ಮಾಡಬೇಕು ಅಂತ ಒಪ್ಕೋತೀನಿ, ಹಾಗೆ ಕೆಲಸ ಮಾಡ್ತಾ ಇರ್ತೀನಿ. ಆದರೆ ಈಗೇನೋ ಅತ್ತೆ ಒಪ್ಕೊಂಡಿದ್ದಾರೆ, ಮುಂದೆ ಒಂದು ದಿನ ಅವರೇನಾದರೂ ಕೋಪ ಮಾಡಿಕೊಂಡು ಬೇಡ ಅಂತ ಹೇಳಿದರೆ ಆಗ ನನಗೆ ಕೆಲಸ ಇರೋದಿಲ್ಲ. ಆಗ ಏನು ಮಾಡಬೇಕು, ಈಗ ನನ್ನ ಮನೆಯವರಿಗೆ ಮಾತು ಕೊಟ್ಟಿದ್ದೀನಿ, ಹೇಗಾದರೂ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ಇದ್ದಕ್ಕಿದ್ದಾಗೆ ಕೆಲಸ ಇಲ್ಲ ಅಂದರೆ ಆಗ ನಾನು ಅವ್ರು ಕೊಟ್ಟಿರೋ ಮಾತನ್ನು ಹೇಗೆ ಉಳಿಸ್ಕೊಳ್ಳೋದು, ಅದಕ್ಕೇನೆ ನನಗೆ ಕೆಲಸ ಬೇಡ ಅಂತ ಗೌರಿ ಹೇಳಿದ ತಕ್ಷಣ ಪುಣ್ಯವತಿ ಯಾವುದೇ ಕಾರಣಕ್ಕೂ ಅಮ್ಮ ಆ ಥರ ಹೇಳಲ್ಲ, ಯಾಕೆ ಈ ಥರ ಅನ್ಕೋತಿದ್ಯಾ, ನೋಡು, ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಪರಿಸ್ಥಿತಿ ಬಂದರೆ ಅಂತ ವಿವೇಕ್ ಹೇಳಿದಾಗ, ಬೇಡ ಅಂತ ಹೇಳಿ ಗೌರಿ ಅಲ್ಲಿಂದ ಹೋದಾಗ ಏನು ಮಾಡೋದು, ಈಗ ಈ ಪುಣ್ಯವತಿನ ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂತ ವಿವೇಕ್ ಅವರು ಯೋಚನೆ ಮಾಡ್ತಿರ್ತಾರೆ. ಮೋನಿಕಾ ಯೋಚನೆ ಮಾಡ್ತಾ, ಅಂತೂ ನಾನು ಅಂದ್ಕೊಂಡಾಗೆ ಆಯಿತು, ಮನೆಯವರಿಗೆ ಗೌರಿ ದುಡ್ಡು ಕೊಟ್ಟಿರೋ ವಿಷಯನೂ ಗೊತ್ತಾಯಿತು, ಈಗ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅನಿಕೇತ್ ಬರ್ತಾರೆ. ಮೋನಿಕಾ, ನೀನು ಎಂಥ ಕೆಲಸ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಕೇಳಿದಾಗ, ಏನಾಯಿತು ಅನಿಕೇತ್, ಏನು ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು, ನೀನು ಮಾಡಿರುವಂಥ ಕೆಲಸ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಅಷ್ಟಕ್ಕೂ ಬೇಕು ಅಂತ ನೀನು ಮನೆಯವರಿಗೆ ಫೋನ್ ಮಾಡಿರೋ ಥರ ನಾಟಕ ಮಾಡಿ ನೀನು ನಿಮ್ಮಮ್ಮ ಹತ್ರ ಕಾಂತಲಕ್ಷ್ಮಿಯವ್ರ ಹತ್ರ ಮಾತಾಡ್ತಿರೋ ಥರ, ಹಾಗೆ ಗೌರಿ ದುಡ್ಡು ಕೊಟ್ಟಿರೋ ವಿಷಯ, ವಿವೇಕ್ ಹತ್ರ ದುಡ್ಡು ತಗೊಂಡಿರೋ ವಿಷಯ, ಇದನ್ನೆಲ್ಲದನ್ನು ಹೇಳ್ತಿದ್ದೆ, ಅದನ್ನು ಬೇಕು ಅಂತಲೇ ಹೇಳ್ತಿದ್ದೆ. ಸರಿತಾ ದೊಡ್ಡಮ್ಮ ನಿಂತಿದ್ದಾರೆ, ಅವರು ಕೇಳಿಸ್ಕೋಬೇಕು, ಹಾಗೆ ಗೌರಿ ದುಡ್ಡು ತಗೊಂಡಿರೋ ವಿಷಯ ಗೊತ್ತಾಗಬೇಕು ಅಂತಾನೆ ಇಷ್ಟೆಲ್ಲ ನೀನು ಮಾಡಿದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆ ಇಷ್ಟೆಲ್ಲ ಮಾಡಿದ್ದು ನೀನೇ ಅಂತ ಗೌರಿಗೂ ಗೊತ್ತಿಲ್ಲ ಅಂತಲೂ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಬೇಕು ಅಂತಾನೆ ಮಾಡಿದ್ದೀಯಲ್ವಾ ಅಂತ ಅನಿಕೇತ್ ಹೇಳಿದಾಗ, ಅದು ಅನಿಕೇತ್, ಅದು ಏನಂದರೆ ನೋಡಿ, ನಮಗೆ ಒಳ್ಳೇದಾಗಲಿ ಅಂತಾನೆ ಇಷ್ಟೆಲ್ಲ ಮಾಡಿದ್ದು ಅಂತ ಮೋನಿಕಾ ಹೇಳ್ತಿರ್ಬೇಕಾದ್ರೆ, ಹೌದು ಮೋನಿಕಾ, ನೀನು ಮಾಡಿದ್ದು ತುಂಬ ಒಳ್ಳೆ ಕೆಲಸ, ನನಗಂತೂ ತುಂಬ ಖುಷಿಯಾಗ್ತಿದೆ. ಅದರಲ್ಲೂ ಇವತ್ತು ಈ ಮನೇಲಿ ಏನೆಲ್ಲ ನಡೀತು ಇದೆಲ್ಲದಕ್ಕೂ ನೀನೇ ಕಾರಣ, ಹಾಗೆ ಬೇಕು ಅಂತಾನೆ ನೀನು ಇಷ್ಟೆಲ್ಲ ಸರಿತಾ ದೊಡ್ಡಮ್ಮನಿಗೆ ಗೊತ್ತಾಗಲಿ ಅಂತ ಮಾಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬ ಖುಷಿಯಾಗ್ತಿದೆ ಮೋನಿಕಾ ನನಗೆ, ಇದೇ ಥರ ನೀನು ಈ ಥರ ಯೋಚನೆ ಮಾಡ್ತಿದ್ರೆ ಆಗ ನಾವು ಖುಷಿಯಾಗಿರ್ಬೋದು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಿಮ್ಮ ತಂಗಿ ಗೌರಿ ಅಲ್ವಾ, ಹಾಗೆ ಮನೆಯಿಂದ ಹೊರಗೆ ಕಳಿಸ್ಬಹುದು, ಎಲ್ಲ ಆಗ್ತಿರೋದು ನಿನ್ನಿಂದ. ಇನ್ನೂ ಇದೇ ಥರ ಯೋಚನೆ ಮಾಡ್ತಿರೋ ಮೋನಿಕಾ ಅಂತ ಅನಿಕೇತ್ ಹೇಳ್ತಾರೆ. ಹೌದು ಅನಿಕೇತ್, ನಿಮಗೆ ಅಷ್ಟೊಂದೆಲ್ಲ ಖುಷಿ ಆಯಿತಾ ಅಂತ ಮೋನಿಕಾ ಹೇಳಿದಾಗ, ಮತ್ತೆ ಖುಷಿಯಾಗದೇ ಇರುತ್ತಾ, ನನಗಂತೂ ತುಂಬ ಖುಷಿಯಾಗ್ತಿದೆ. ಇದೇ ಖುಷಿಗೆ ನಿನಗೆ ಏನು ಬೇಕೋ ಕೇಳು ಮೋನಿಕಾ, ಏನು ಗಿಫ್ಟ್ ಬೇಕು ನಾನು ತಗೊಂಡು ಬಂದು ಕೊಡ್ತೀನಿ ಅಂತ ಆಗ ಅನಿಕೇತ್ ಹೇಳಿದ ತಕ್ಷಣವೇ, ಇದೇ ಒಳ್ಳೆಯ ಸಮಯ, ನಮ್ಮ ಸಂಸಾರ ಶುರುವಾಗಬೇಕು, ಹಾಗೆ ನಾವು ಖುಷಿಯಾಗಿರಬೇಕು. ಅನಿಕೇತ್ ಇಷ್ಟೆಲ್ಲ ಖುಷಿಯಾಗಿದ್ದಾರೆ, ಈ ಸಮಯದಲ್ಲಿ ನಾನು ಹೇಗಾದರೂ ಮಾಡಿ ಅನಿಕೇತ್ಗೆ ಹತ್ರ ಆಗಬೇಕು ಅಂತ ಮೋನಿಕಾ ಅಂದ್ಕೊಂಡು, ಏನು ಬೇಡ ಅನಿಕೇತ್, ನನ್ನ ಜೀವನದಲ್ಲಿ ನಿಮ್ಮ ಪ್ರೀತಿ ಅಷ್ಟೇ ಸಾಕು, ನನಗೆ ನೀವು ನನ್ನ ಜೊತೆ ಖುಷಿಯಾಗಿ ಚೆನ್ನಾಗಿರಬೇಕು, ಅದು ಬಿಟ್ಟರೆ ಇನ್ನೇನು ಬೇಡ ನನಗೆ ಅಂತ ಆಗ ಮೋನಿಕಾ ಹೇಳಿದಾಗ, ನಾವಿಬ್ಬರು ಗಂಡ ಹೆಂಡ್ತಿ ಅಲ್ವಾ ಮೋನಿಕಾ, ಹಾಗಂದಮೇಲೆ ನಾವಿಬ್ಬರು ಖುಷಿಯಾಗೇ ಇರ್ತೀವಿ, ನನ್ನ ಪ್ರೀತಿ ಎಲ್ಲ ಯಾವತ್ತಿದ್ರೂ ನಿನಗೇನೆ, ಎಷ್ಟು ಪ್ರೀತಿ ಬೇಕೋ ನಿನಗೆ ಅಷ್ಟು ಪ್ರೀತಿ ತಗೋ ಅಂತ ಆಗ ಅನಿಕೇತ್ ಹೇಳ್ತಿರ್ಬೇಕಾದ್ರೆ, ತುಂಬ ಖುಷಿಯಾಯಿತು ಅನಿಕೇತ್, ನೀನು ಹೇಳಿದ್ನ ಕೇಳಿ ಅಂತ ಹೇಳಿ ಆಗ ಮೋನಿಕಾ ತಪ್ಕೋತಾರೆ. ಹಾಗೆ ಅನಿಕೇತ್ ಕುಡ್ದಿರ್ತಾರೆ, ಜೊತೆಗೆ ಖುಷಿಯಾಗಿ ಮಾತಾಡಿಕೊಂಡು ಅನಿಕೇತ್ ಮತ್ತು ಮೋನಿಕಾ ಸಂಸಾರ ಶುರುವಾಗುತ್ತೆ. ಗೌರಿ ಏನಾದರೂ ಮಾಡಿ ಕೆಲಸ ಹುಡುಕಬೇಕು, 6 ತಿಂಗಳಷ್ಟರಲ್ಲಿ ನಾನು ದುಡ್ಡನ್ನ ವಾಪಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ
ಆಗ ಎಲ್ಲರಿಗೂ ಫೋನ್ ಮಾಡಿ ವಿಚಾರಿಸ್ತಾರೆ, ಅಲ್ಲ ಗೌರಿ ನೀನು ಮದುವೆ ಆಗಿ ಹೋಗಿದ್ದೀಯಾ ಅಂತ ಗೊತ್ತಾದ್ಮೇಲೆ ಆಗ ವಾಪಸ್ ಇಲ್ಲಿಗೆ ಬಂದು ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ಅಂತ ನಾನು ಬೇರೆಯವರಿಗೆ ಆರ್ಡರ್ ಕೊಟ್ಬಿಟ್ಟೆ. ಅಷ್ಟಕ್ಕೂ ಮೊದಲೇ ಫೋನ್ ಮಾಡಿದರೆ ನಿನಗೆ ಕೊಡ್ತಿದ್ದೆ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು, ಮುಂದಿನ ಸಲ ಯಾವುದಾದ್ರೂ ಆರ್ಡರ್ ಇದ್ದರೆ ನನಗೆ ಹೇಳಿ, ನಾನೇ ಬಂದು ಮಾಡಿಕೊಡ್ತೀನಿ ಕೆಲಸನ ಅಂತ ಗೌರಿ ಹೇಳ್ತಾರೆ. ಸರಿ ಗೌರಿ ಆಯಿತು ಅಂತ ಆಗ ಗೌರಿ ಪರಿಚಯ ಇವರು ಹೇಳ್ತಾರೆ. ಅನಿಕೇತ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಆಗ ಆಶ್ಚರ್ಯ ಆಗುತ್ತೆ, ಏನು ನಡೀತಿದೆ ಇಲ್ಲಿ ಅಂತ ಹೇಳಿದಾಗ, ಏನು ಅನಿಕೇತ್ ಏನಾಯಿತು ಅಂತ ಮೋನಿಕಾ ಹೇಳ್ತಾರೆ. ನನಗೆ ಖುಷಿ ಆಗ್ತಿದೆ ಗೊತ್ತಾ, ಇವತ್ತು ನಮ್ಮ ಸಂಸಾರ ಶುರುವಾಯ್ತಲ್ಲ. ಹಾಗೆ ಇಷ್ಟು ದಿನದಿಂದ ನಾವಿಬ್ಬರು ಖುಷಿಯಾಗಿ ಒಂದಾಗಿರಲಿಲ್ಲ, ಆದರೆ ಈಗ ನಾವಿಬ್ಬರು ಗಂಡ ಹೆಂಡತಿಯಾಗಿ ಆರಾಮಾಗಿ ಖುಷಿಯಾಗಿರ್ಬೋದು ಅಂತ ಮೋನಿಕಾ ಹೇಳಿದ ತಕ್ಷಣವೇ ಎಂಥ ಕೆಲಸ ಆಗೋಯ್ತು ಅಲ್ಲ, ಏನು ಮಾತಾಡಿದೆ, ಏನು ಹೇಳಿದೆ ಮೋನಿಕಾಗೆ, ಅಷ್ಟಕ್ಕೂ ಇಷ್ಟೆಲ್ಲ ಆಯಿತು ಮನೇಲಿ ಅಂತ ತುಂಬ ಖುಷಿಯಿಂದ ಮನೆಗೆ ಬಂದೆ ಅಷ್ಟೇ. ಮೋನಿಕಾ ಹತ್ರ ಮಾತಾಡಿದೆ, ಅದಾದಮೇಲೆ ನಾನು ಏನು ಹೇಳಿದೆ ಅಂತಾನೆ ಇಷ್ಟೆಲ್ಲ ಆಯಿತು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಕೋಪ ಮಾಡಿಕೊಂಡು ಎಂಥ ಕೆಲಸ ಆಗೋಯ್ತು, ನಿಜವಾಗ್ಲೂ ನಾನು ಮೋನಿಕನ್ನ ಮನೆಯಿಂದ ಕಳಿಸ್ಬೇಕು ಅಂತ ಅನ್ಕೋತಿದ್ರೆ ಇನ್ನು ಮೋನಿಕಂಗೆ ಹತ್ರನೇ ಆಗ್ತಿದ್ದೀನಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅನಿಕೇತ್ ಆಗ ಏನು ಯೋಚನೆ ಮಾಡ್ತಿದ್ದೀಯಾ ಅನಿಕೇತ್, ಖುಷಿ ಆಗ್ತಿದೆ ಅಲ್ವಾ ನಿನಗೆ, ನನಗೆ ಗೊತ್ತು ನೀನು ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ಮೋನಿಕಾ ಹೇಳಿದಾಗ ಆಗ ಅಲ್ಲಿಂದ ಹೊರಟೋಗ್ತಾರೆ. ಅನಿಕೇತ್ ಯೋಚನೆ ಮಾಡ್ತಾ, ಈಗ ನನ್ನನ್ನು ಯಾರು ಕೂಡ ಈ ಮನೆಯಿಂದ ಹೊರಗೆ ಕಳ್ಸೋಕ್ಕಾಗಲ್ಲ, ಇನ್ನು ಮುಂದೆ ಇಷ್ಟೆಲ್ಲ ಸುಳ್ಳು ಹೇಳಿದ್ದೀನಿ ಅಂತ ಗೌರಿ ಹೇಳ್ತಾ ಇದ್ರು. ಆದರೆ ಈಗ ಸುಳ್ಳು ಹೇಳಿರೋದು ನಿಜ ಆಗುತ್ತೆ, ನಾನು ತಾಯಿ ಆಗ್ತಿದ್ದೀನಿ, ನನ್ನ ಪಾಡಿಗೆ ನಾನು ಆರಾಮಾಗಿ ಮಹಾರಾಣಿ ಥರ ಇದೇ ಮನೇಲಿ ಖುಷಿಯಾಗಿರ್ಬೋದು. ಒಂದು ಸಲ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ, ನಿಜ ಆದಮೇಲೆ ಆಗ ಗೌರಿನೇ ಮನೆಯಿಂದ ಹೊರಗೆ ಕಳಿಸ್ತೀನಿ ಅಂತ ಯೋಚನೆ ಮಾಡ್ತಿರ್ತಾರೆ. ಮೋನಿಕಾ ಇಷ್ಟೆಲ್ಲ ಮನೆಯವರೆಲ್ಲ ನನಗೆ ಮಾತಾಡ್ತಿದ್ದಾರೆ, ಮುಂದೆ ಒಂದಿನ ಯಾರು ಕೂಡ ನನ್ನ ವಿರುದ್ಧವಾಗಿ ಮಾತಾಡಬಾರ್ದು, ಎಲ್ಲರೂ ಕೂಡ ಪ್ರೀತಿಯಿಂದ ನನ್ನ ಖುಷಿಯಾಗಿ ನೋಡ್ಕೋಬೇಕು ಅಂತ ದಿನ ಬರುತ್ತೆ ಅಂತ ಮೋನಿಕಾ ಅಂದ್ಕೊಂಡು ಖುಷಿ ಪಡ್ತಾರೆ. ಅನಿಕೇತ್ ಹೋಗಿದ ತಕ್ಷಣವೇ ಆಗ ಚಂಚಲ ಬಂದು, ಇದೇನು ಅನಿಕೇತ್ ಇಷ್ಟು ಬೇಗ ಎದ್ದಿದ್ಯಾ, ಏನು ನಿನ್ನ ಪರಿಸ್ಥಿತಿ ಅಂತ ಹೇಳಿದ ತಕ್ಷಣವೇ, ಇದೇನಿದು ಅನಿಕೇತ್, ಅಲ್ಲ ಈ ಕುಂಕುಮ ಇಲ್ಲಿ ಅಂತ ಹೇಳಿದಾಗ, ಅದು ಅಮ್ಮ ಅದೇನಂದರೆ ಅಂತ ಅನಿಕೇತ್ ಹೇಳ್ತಾರೆ. ನಿನ್ನ ಸಂಸಾರ ಶುರುವಾಯ್ತಾ ಅಂತ ಚಂಚಲ ಹೇಳಿದಾಗ, ಅದು ಏನಂದರೆ ಅಮ್ಮ ಯೋಚನೆ ಮಾಡ್ತಿರ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ಅನಿಕೇತ್, ಹಾಗಾದರೆ ನಾನು ಹೇಳಿದ್ದು ನಿಜ, ಏನು ಮಾತಾಡ್ತಿದ್ಯಾ ಅನಿಕೇತ್ ನೀನು ಅಂತ ಕೋಪ ಮಾಡಿಕೊಂಡು ಚಂಚಲ ಹೇಳ್ತಾರೆ. ಅಷ್ಟರಲ್ಲಿ ಗೌರಿ ಕೂಡ ಬಂದಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಅನಿಕೇತ್ ಮತ್ತು ಮೋನಿಕಾ ಸಂಸಾರ ಶುರುವಾಗುತ್ತೆ, ಚಂಚಲ ಮತ್ತು ಗೌರಿಗೆ ವಿಷಯ ಗೊತ್ತಾಗುತ್ತೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.